ಮಹಾರಾಷ್ಟ್ರದ ನಾಸಿಕ್ನ ಕಲಾರಾಮ್ ದೇವಸ್ಥಾನದಲ್ಲಿ ಶುಕ್ರವಾರ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ರು. ಅಯೋಧ್ಯೆಯಲ್ಲಿ ರಾಮಮಂದಿರದ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಮುಂಚಿತವಾಗಿ ದೇಶಾದ್ಯಂತ ದೇವಾಲಯಗಳಲ್ಲಿ ಸ್ವಚ್ಛತಾ ಅಭಿಯಾನಗಳು ಕೈಗೊಳ್ಳುವಂತೆ ಅವರು ಜನರಿಗೆ ಮನವಿ ಮಾಡಿದ್ರು. ಪ್ರಧಾನಿ ನಾಸಿಕ್ನ ಕಲಾರಾಮ್ ದೇವಾಲಯದ ಮರದ ಬಳಿಯ ಪ್ರದೇಶವನ್ನ ಬಕೆಟ್ ಮತ್ತು ಮಾಪ್ ಬಳಸಿ ಸ್ವಚ್ಛಗೊಳಿಸಿದ್ರು. ಇನ್ನು ಜನವರಿ 22, 2024ರಂದು ಅಯೋಧ್ಯೆಯಲ್ಲಿ ಭಗವಾನ್ ರಾಮನ ಪ್ರಾಣ ಪ್ರತಿಷ್ಠಾಪನಾ ಆಗಮನದ ಹಿನ್ನೆಲೆಯಲ್ಲಿ ಧಾರ್ಮಿಕ ಪ್ರಾಮುಖ್ಯತೆಯ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಪಿಎಂ ಮೋದಿ ಸ್ವಚ್ಛತಾ ಅಭಿಯಾನವನ್ನ ಘೋಷಿಸಿದ್ರು. ಸ್ವಚ್ಛತೆಯ ಬದ್ಧತೆಗೆ ನಿಷ್ಠರಾಗಿ ಅವರು ಶ್ರೀ ಕಲಾರಾಮ್ ಮಂದಿರದ ಆವರಣವನ್ನ ಸ್ವಚ್ಛಗೊಳಿಸಿದ್ದಾರೆ. ಧಾರ್ಮಿಕ ಪ್ರಾಮುಖ್ಯತೆಯ ಎಲ್ಲಾ ಸ್ಥಳಗಳನ್ನ ಸ್ವಚ್ಛವಾಗಿಡುವ ಪ್ರತಿಜ್ಞೆಯನ್ನು ಎಲ್ಲಾ ಭಾರತೀಯ. ಹಾಯ್, ನಾನು ನಿಮ್ಮ ಅಖಿಲ ಪ್ರಕಾಶ್. ಕನ್ನಡದ ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಟೈಮ್ 9 ನ್ಯೂಸ್ ಯೂಟ್ಯೂಬ್ ಚಾನೆಲ್. ನಮ್ಮ ನಡೆ ನ್ಯಾಯದ ಕಡೆ.